ನಮಸ್ಕಾರ ಡಾರ್ಲಿಂಗ್ಸ್. ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್. ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್ ಗುರು. ಇದು ಗುರು ಮ್ಯಾಚ್ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಇದು. ಹಿಂದೆ ಬಂದರೆ ಒದೆಯುತ್ತೀವಿ, ಮುಂದೆ ಬಂದರೆ ಗುಮ್ಮುತ್ತೀವಿ, ನೀವು ಹೇಗೆ ಬಂದರೂ ಸಹ ಅಂಕಣದಿಂದ ಗುಮ್ಮಿ ಹೊರಗೆ ಹಾಕುತ್ತೀವಿ ಅನ್ನೋ ರೇಂಜಿಗೆ ಆಡಿದ್ದು ನಮ್ಮ ಬೆಂಗಳೂರು ಬುಲ್ಸ್. ಆ ಸ್ಲೋಗನ್ ನ ಇವತ್ತು ರಿಪೀಟ್ ಮಾಡಿದ್ದಾರೆ ಗುರು. ಇಷ್ಟು ದಿನ ಈ ಆಟ ಎಲ್ಲೋಗಿತ್ತು ಗೊತ್ತೇ ಇಲ್ಲ ಗುರು. ನಮ್ಮ ಬುಲ್ಸ್ ಕಮ್ ಬ್ಯಾಕ್ ಅದು ಕೂಡ ಯಾವಾಗ ಮಾಡ್ತು, ಕೊನೆ 5 ನಿಮಿಷದಲ್ಲಿ ಈ ಪ್ರಮುಖವಾದ ಗೆಲುವಿಗೆ ಕಾರಣ ಯಾರಾದ್ರೂ ನಮ್ಮ ಬುಲ್ಸ್ ತಂಡದ ನಿಜವಾದ ಹೀರೋ ಯಾರು? ಹೀರೋಗೆ ಸಪೋರ್ಟ್ ಮಾಡಿದ್ದು ಮತ್ಯಾರು? ಸೊ ನಮ್ಮ ಗುರು ಕೋಚ್ ರಣಧೀರ್ ಶರಾವತ್ ರೂಪಿಸಿದಂತ ರಣತಂತ್ರವಾದ್ರು ಏನು? ಸೊ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರಾ? ಇನ್ನು ಮಾಡಿಲ್ಲ ಅಂತ ಗೊತ್ತು ಗುರು. ಯಾಕೆ ಗುರು ತಡ ಮಾಡ್ತಾ ಇದ್ದೀರಾ? ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರ್ಬೇಕಾ? ಯಾವುದೇ ಒಂದು ಸ್ಪೋರ್ಟ್ಸ್ ಇದ್ರೂ ಕೂಡ ನೀವೇನೆ ಬೇಗ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡು ಗುರು. ಸೊ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್. ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 15 ರೈಟ್ ಪಾಯಿಂಟ್ಸ್ ತಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್, 16 ರೈಟ್ ಪಾಯಿಂಟ್ಸ್ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ಗುರು. ಬಟ್ ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಒಂದು ಸೂಪರ್ ರೈಡ್ ಪಟ್ನಾ ಪೈರೇಟ್ಸ್ ತಂಡಕ್ಕೇನೆ ಆಗುತ್ತೆ. ಬಟ್ ನಮ್ಮ ಬುಲ್ಸ್ ಯಾವುದೇ ಸೂಪರ್ ರೈಡ್ ಮಾಡಲಿಲ್ಲ ಈ ಮ್ಯಾಚ್. ಬಟ್ ಸೂಪರ್ ಟ್ಯಾಕಲ್ಸ್ ಗಳ ವಿಚಾರಕ್ಕೆ ಬಂದ್ರೆ 16 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ, 14 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿರೋದು ಪಟ್ನಾ ಪೈರೇಟ್ಸ್ ತಂಡ ಗುರು. ಇದರಲ್ಲಿ 8 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಿರೋದು ಸುರ್ಜಿತ್ ಅವರು ಗುರು. ಒನ್ ಮ್ಯಾನ್ ಶೋ ಅಂದ್ರೆ ಅದು ಸುರ್ಜಿತ್, ಒನ್ ಮ್ಯಾನ್ ಆರ್ಮಿ ಅಂದ್ರೆ ಸುರ್ಜಿತ್. ಎಷ್ಟು ಅಂತ ಮ್ಯಾಚ್ ನ ಗೆಲ್ಲಿಸ್ಕೊಡ್ತಾರೆ ಗುರು ಈ ರೀತಿ ಅದ್ಭುತವಾದ ಟ್ಯಾಕಲ್ ಪಾಯಿಂಟ್ಸ್ ಗಳ ಮೂಲಕ. ಖಂಡಿತ ಈ ಮ್ಯಾಚ್ ನ ಗೆಲ್ಬೇಕು ಅಂದ್ರೆ ನಮ್ಮ ಸುರ್ಜಿತ್ ಅವರೇ ಕಾರಣ. ಯಾಕಂದ್ರೆ ಸೂಪರ್ ಟ್ಯಾಕಲ್ ಅಂತ ಮೂಮೆಂಟ್ ನಲ್ಲಿ ಅದ್ಭುತವಾದ ಸೂಪರ್ ಟ್ಯಾಕಲ್ ಮಾಡಿದ್ದು ರೈಡರ್ಸ್ ಗಳನ್ನ ಎದುರಿಸ್ತಾ ಇದ್ರು, ಹತ್ರಕ್ಕೆ ಬರೋಕೆನೆ ಬಿಡ್ತಾ ಇರ್ಲಿಲ್ಲ ಗುರು. ಸೂಪರ್ ಟ್ಯಾಕಲ್ ಮೂಲಕನೇ ಕಮ್ ಬ್ಯಾಕ್ ಮಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮುಖ್ಯ ಡಿಫೆಂಡರ್ ಆದಂತ ಸುರ್ಜಿತ್ ಸಿಂಗ್ ಅಂತ ಹೇಳ್ಬೋದು ಗುರು. ಸೊ ಇವರ ಡಿಫೆನ್ಸ್ ಗೆ ಎದುರೋದ್ರು ಎದುರಾಳಿ ತಂಡ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಇವತ್ತು ಪ್ರಮುಖವಾದ ಬದಲಾವಣೆಯನ್ನು ಕೂಡ ಮಾಡಿರ್ತಾರೆ ಗುರು. ಭರತ್, ನೀರಜ್ ನರ್ವಾಲ್ ಅಂತ ಬೆಂಕಿ ಆಟಗಾರರನ್ನ ಹೊರಗಡೆ ಕೊಂಡಿಸ್ತಾರೆ. ಅದ್ರ ಜೊತೆಗೆ ಅಮನ್ ಅವ್ರನ್ನು ಕೂಡ ಕೊನೆಗೆ ಎತ್ತು ಹೊರಗಡೆ ಕೊಂಡಿಸ್ತಾರೆ ಗುರು. ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಮೈನ್ ಆಟಗಾರರನ್ನೇ ಹೊರಗಡೆ ಕುಂಡಿಸಿ ಒಳಗಡೆ ಕರ್ಕೊಂಡ್ ಬಂದಿದ್ದು ಯಾರನ್ನ? ರಣಸಿಂಗ್ ನಾನೇನ್ ಕಮ್ಮಿ ಇಲ್ಲಪ್ಪ ಅಂತ ತೋರಿಸೋದ್ರ ಮೂಲಕ ಈ ಮ್ಯಾಚ್ ನಲ್ಲಿ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಳ್ತಾರೆ. ಇನ್ನು ಸಚಿನ್ ನರ್ವಾಲ್ ಈ ಮ್ಯಾಚ್ ನ ನಮ್ಮ ರೈಡಿಂಗ್ ಲೀಡ್ ನ ಅಥವಾ ರೈಡಿಂಗ್ ವಿಭಾಗನ ಲೀಡ್ ಮಾಡಿದಂತ ಒಬ್ಬ ಪ್ರಮುಖ ಆಟಗಾರ ಅಂತ ಹೇಳ್ಬೋದು. 9 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಇನ್ನು ಸುರ್ಜಿತ್ ಸಿಂಗ್ ಅವರು 8 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಅದರಲ್ಲಿ 7 ಟ್ಯಾಕಲ್ ಪಾಯಿಂಟ್ ಹಾಗೂ 1 ಬೋನಸ್ ಅಂಕ. ಸೊ ಇದಕ್ಕಿಂತ ಅದ್ಭುತ ಇನ್ನೇನ್ ಬೇಕು ಗುರು. ನಮ್ಮ ಬುಲ್ಸ್ ಈ ರೀತಿ ಡಿಫೆನ್ಸ್ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಗುರು. ಕೊನೆ 5 ನಿಮಿಷದಲ್ಲಿ 10-11 ಅಂಕಗಳ ಲೀಡ್ ನಲ್ಲಿ ಇದ್ದಿದ್ದು ಪಟ್ನಾ ಪೈರೇಟ್ಸ್ ತಂಡ. ಬಟ್ ಅಷ್ಟು ಲೀಡ್ ನ ಕವರ್ ಅಪ್ ಮಾಡಿ ಕೊನೆಗೂ ಕೂಡ 35-33 ಬರೋಬ್ಬರಿ 2 ಅಂಕಗಳ ಲೀಡ್ ನಿಂದ ಗೆದ್ದಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗುರು. ಸೊ ಎಂತ ಅದ್ಭುತವಾದ ಆಟ ಇದಾಗಿತ್ತು ನಮ್ಮ ಬುಲ್ಸ್ಗೆ. ಖಂಡಿತ ನೀವು ಮ್ಯಾಚ್ ನ ನೋಡ್ತಾ ಇದ್ರೆ ರಕ್ತ ಕುದಿತಾ ಇತ್ತು ಗುರು. ನಮ್ಗೇನೆ ಚೇರ್ ಮೇಲೆ ಕುತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಗೆಲ್ತಾರೋ ಸೋಲ್ತಾರೋ. ಇದು ಗುರು ಇಂಟ್ರೆಸ್ಟಿಂಗ್ ಮ್ಯಾಚ್. ಅಂದ್ರೆ PKL ನಲ್ಲಿ ಈ ತರ ಮ್ಯಾಚ್ ಖಂಡಿತ ನಡೆದೇ ಇಲ್ಲ. ಕೊನೆ 5 ನಿಮಿಷದಲ್ಲಿ ಈ ತರ ಬೆಂಕಿ ಕಮ್ ಬ್ಯಾಕ್ ಖಂಡಿತ ಸಾಧ್ಯನೇ ಆಗಿಲ್ಲ ಗುರು. ಯಾವ ತಂಡಕ್ಕೂ ಕೂಡ ಈ ರೀತಿ ಕಮ್ ಬ್ಯಾಕ್ ಮಾಡೋದಿಕ್ಕೆ. ಇನ್ನು ರಣಸಿಂಗ್ 2 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ, ಸುಶೀಲ್ 4 ಟಚ್ ಪಾಯಿಂಟ್ ಗಳನ್ನ ತಗೊಳ್ತಾರೆ. ಬೋನಸ್ ಅಲ್ಲ ಗುರು, ಟಚ್ ಪಾಯಿಂಟ್. ಇದು ಪ್ರಮುಖವಾಗಿ ಪಟ್ನಾ ಪೈರೇಟ್ಸ್ ತಂಡನ ಆಲ್ಔಟ್ ಬಲೆಗೆ ಬೀಳ್ಸೋದ್ರಲ್ಲಿ ಯಶಸ್ವಿ ಆದ್ರು. ಇನ್ನು ಪ್ರತೀಕ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಇನ್ನು ವಿಕಾಸ್ ಖಂಡೋಲಾ 1 ರೈಡ್ ಹಾಗೂ 1 ಬೋನಸ್ ಅಂಕಗಳ ಸಮೇತ 2 ಅಂಕಗಳನ್ನ ಗಳಿಸಿದ್ರೆ, ಸೌರಭ್ ನಂದಲ್ 1 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳಕ್ ಅಷ್ಟೇ ಸಾಧ್ಯ ಆಗ್ತದೆ. ಪ್ರತೀಕ್ ನಮ್ಮ ಸೂಪರ್ ಸಬ್ ಗಳೆಲ್ಲ ಇವತ್ತ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಆಲ್ಮೋಸ್ಟ್ ಸೂಪರ್ ಹೀರೋಗಳನ್ನೆಲ್ಲ ಹೊರಗಡೆ ಕುಣಿಸಿ ಸೂಪರ್ ಸಬ್ ಹೀರೋಗಳನ್ನ ಕರ್ಕೊಂಡ್ ಬಂದಿದ್ದು ನಮ್ಮ ರಣಸಿಂಗ್ ಶರಾವತ್. ಸೊ ನಮ್ಮ ಗುರು ದ್ರೋಣಾಚಾರ್ಯ ಅಂತ ಹೇಳ್ಬಹುದು ಗುರು. ಒಂದ್ ರೀತಿ ಗುರು ದ್ರೋಣಾಚಾರ್ಯ ಅಲ್ಲ ಗುರು, ಇವರು ಗುರು ದ್ರೋಣಾಚಾರ್ಯಗಿಂತ ಮೇಲೋ ಪರಶುರಾಮ ಅಂತ ಹೇಳ್ಬಹುದು ಇವರು. ಆ ರೀತಿಯಾಗಿ ಅದ್ಭುತವಾದ ಯೋಜನೆಗಳನ್ನ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇರೋದು ನಮ್ಮ ಗುರು ದ್ರೋಣಾಚಾರ್ಯ ಅಲಿಯಾಸ್ ರಣಸಿಂಗ್ ಅಲ್ಲ ಗುರು, ರಣಧೀರ್ ಶರಾವತ್.
ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ನ ಬಗ್ಗೆ? ಆ ಕಡೆಯಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಹೋರಾಟ ಬತ್ತು. ಮಂಜಿತ್ ಅವರು 7 ಅಂಕಗಳನ್ನ ತಗೊಂಡ್ರೆ, ಸಚಿನ್ ಅವರು 6 ಅಂಕಗಳು. ಬಟ್ ಡಿಫೆನ್ಸ್ ನಲ್ಲಿ ಐಫೈ ಗಳಿಸ್ಕೊಂಡ್ರು ಗುರು ಅವರು. ನೀರಜ್ ಕುಮಾರ್ ಐಫೈ ತಗೊಂಡಿದ್ದಾರೆ, ಮನೀಶ್ ಅವರು 3 ಟ್ಯಾಕಲ್ ಪಾಯಿಂಟ್. ಬಟ್ ಅವ್ರ ಕಡೆ ಮೈನ್ ಏನಿದ್ದಾರೆ ಅಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ನಮ್ ಕಡೆ ಸುರ್ಜಿತ್ ಒಬ್ರೇನೆ ಸಾಕಾಗಿತ್ತು ಗುರು ಈ ಮ್ಯಾಚ್ ನ ಗೆಲ್ಲಿಸ್ಕೊಡೋದಕ್ಕೆ. ಅವರನ್ನ ಬಿಟ್ರೆ ಬರ್ದಿ ಬಿಟ್ಟಿದ್ದ ಅನ್ಸುತ್ತೆ ಬ್ರಹ್ಮ ಇವತ್ತಿನ ಮ್ಯಾಚ್ ನಲ್ಲಿ. ಸುರ್ಜಿತ್ ಅವ್ರನ್ನ ಬಿಟ್ರೆ ಯಾರನ್ನು ಕೂಡ ಬೆಂಗಳೂರು ಬುಲ್ಸ್ ತಂಡನ ಗೆಲ್ಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆರೆಂಜ್ ಗೆ ಅದ್ಭುತವಾದ ಸೂಪರ್ ಟ್ಯಾಕಲ್ ಗಳ ಮೂಲಕ ಕಮ್ ಬ್ಯಾಕ್ ಮಾಡಿಸಿ ಬುಲ್ಸ್ ತಂಡನ ಅದ್ಭುತವಾಗಿ ಗೆಲ್ಸ್ಕೊಟ್ಟಿದ್ದು ಸುರ್ಜಿತ್. ಸೊ ನಿಮ್ಗೆ ಅನಿಸುತ್ತೆ? ನನ್ಗಂತೂ ಈ ಮ್ಯಾಚಿನ ಹೀರೋ ಕಂಪ್ಲೀಟ್ ಆಗಿ ಶ್ರೇಯಸ್ ಹೋಗೋದು. ಸುರ್ಜಿತ್ ಸಿಂಗ್ ಅವ್ರಿಗೆ ನನ್ಗೂ ಕೂಡ ಫೇವರೇಟ್ ಸುರ್ಜಿತ್ ಸಿಂಗಾನೇ ಆಗಿದ್ದಾರೆ ಗುರು. ಸೊ ನಿಮ್ಮನೆ ಫೇವರೇಟ್ ಯಾವ್ದೋ ಒಂದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತೀರಿ. ಅದಕ್ಕೂ ಮುಂಚೆ ನಮ್ಮ ಅಕೌಂಟ್ಗೆ ಇನ್ನೂ ಫಾಲೋ ಹಾಕೊಂಡಿಲ್ಲ ಅಂದ್ರೆ ಬೇಗ ಫಾಲೋ ಹಾಕೊಂಡ್ಬಿಡಿ ಗುರು. ಟಾಟಾ, ಬೈ ಬೈ, ಸಿ ಯು.